ಓಂ ಶಾಂತಿ. ಮುರುಳಿ ದಿನಾಂಕ 14/11/2020. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ನೀವು ಸತ್ಯ ರಾಜಋಷಿಗಳಾಗಿದ್ದೀರಾ. ನಿಮ್ಮ ಕರ್ತವ್ಯ ಆಗಿದೆ ತಪಸ್ಸನ್ನು ಮಾಡುವುದು. ತಪಸ್ಸಿನಿಂದ ನೀವು ಪೂಜೆಗೆ ಯೋಗ್ಯರಾಗುತ್ತೀರಾ. ಪ್ರಶ್ನೆ: ಯಾವ ಒಂದು ಪುರುಷಾರ್ಥ ಸದಾ ಕಾಲಕ್ಕೋಸ್ಕರ ಪೂಜೆಗೆ ಯೋಗ್ಯರನ್ನಾಗಿ ಮಾಡುತ್ತದೆ? ಉತ್ತರ: ಆತ್ಮದ ಜ್ಯೋತಿಯನ್ನು ಬೆಳಗಿಸಿಕೊಳ್ಳುವ ಪುರುಷಾರ್ಥ ಅಥವಾ ತಮೋ ಪ್ರಧಾನ ಆತ್ಮವನ್ನು ಸತೋ ಪ್ರಧಾನ ಮಾಡಿಕೊಳ್ಳುವ ಪುರುಷಾರ್ಥವನ್ನು ಮಾಡಿ. ಆಗ ಸದಾ ಕಾಲಕ್ಕೋಸ್ಕರ ಪೂಜೆಗೆ ಯೋಗ್ಯರಾಗುತ್ತೀರಾ. ಯಾರು ಈಗ ತಪ್ಪನ್ನು ಮಾಡುತ್ತಾರೋ ಅವರು ಬಹಳಷ್ಟು ಅಳುತ್ತಾರೆ. ಒಂದು ವೇಳೆ ಪುರುಷಾರ್ಥವನ್ನು ಮಾಡಿ ಪಾಸ್ ಆಗದೇ ಇದ್ದರೆ, ಧರ್ಮರಾಜನಿಂದ ಶಿಕ್ಷೆಯನ್ನು ಅನುಭವ ಮಾಡಿದರೆ, ಶಿಕ್ಷೆಯನ್ನು ಅನುಭವ ಮಾಡುವಂತವರು ಪೂಜಿಸಲ್ಪಡುವುದಿಲ್ಲ. ಶಿಕ್ಷೆಯನ್ನು ಅನುಭವ ಮಾಡುವಂತವರ ಚೆಹರೆ ದೇವತೆಗಳ ಸಮಾನ ಶ್ರೇಷ್ಠ ಆಗಲು ಸಾಧ್ಯ ಇಲ್ಲ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಿದ್ದಾರೆ. ಮೊಟ್ಟ ಮೊದಲು ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ, ಸ್ವಯಂ ಅನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ. ಮೊದಲು ನಾನು ಆತ್ಮ ಆಗಿದ್ದೇನೆ, ನಂತರ ಇದು ನನ್ನ ಶರೀರ ಆಗಿದೆ. ಎಲ್ಲೆಲ್ಲಿ ಪ್ರದರ್ಶನವನ್ನು ಮಾಡುತ್ತೀರೋ ಅಥವಾ ಮ್ಯೂಸಿಯಂ ಅನ್ನು ತೆರೆಯುತ್ತೀರೋ, ಕ್ಲಾಸ್ ಅನ್ನು ಮಾಡುತ್ತೀರೋ, ಕ್ಲಾಸ್ ಅನ್ನು ಮಾಡುವುದಕ್ಕಿಂತ ಮೊದಲು ನೀವು ಎಲ್ಲರಿಗೂ ಎಚ್ಚರಿಕೆಯನ್ನು ನೀಡಬೇಕು. ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಿ ಎಂದು. ಮಕ್ಕಳು ಯಾವಾಗ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಎಲ್ಲರೂ ಆತ್ಮ ಅಭಿಮಾನಿಯಾಗಿ ಕುಳಿತುಕೊಳ್ಳುವುದಿಲ್ಲ. ಯಾವಾಗ ನೀವು ಇಲ್ಲಿ ತಂದೆಯ ಸಮ್ಮುಖದಲ್ಲಿ ತಂದೆಯನ್ನು ನೆನಪು ಮಾಡಲು ಕುಳಿತುಕೊಳ್ಳುತ್ತೀರೋ ಆಗಲೂ ಕೂಡ ಮಕ್ಕಳ ಬುದ್ಧಿ ಆ ಕಡೆ ಈ ಕಡೆ ಬೇರೆ ಬೇರೆ ವಿಚಾರಗಳ ಕಡೆ ಹೋಗುತ್ತಿರುತ್ತದೆ. ಸತ್ಸಂಗದಲ್ಲಿ ಯಾವಾಗ ಸಾಧು ಸಂತರು ಬರುತ್ತಾರೋ ಅಲ್ಲಿಯವರೆಗೂ ಅಲ್ಲಿ ಕುಳಿತಿರುವವರು ಕುಳಿತು ಏನನ್ನು ಮಾಡುತ್ತಿರುತ್ತಾರೆ? ಬೇರೆ ಯಾವುದೋ ವಿಚಾರವನ್ನು ಮಾಡುತ್ತಾ ಕುಳಿತಿರುತ್ತಾರೆ ತಾನೆ. ನಂತರ ಸಾಧುಗಳು ಬಂದು ಕಥೆಯನ್ನು ಹೇಳಲು ಪ್ರಾರಂಭ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಇದೆಲ್ಲ ಭಕ್ತಿ ಮಾರ್ಗದಲ್ಲಿ ಕೇಳುವುದು ಮತ್ತು ಹೇಳುವುದು ಆಗಿದೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಭಕ್ತಿಯಂತೂ ಕೃತಕ ಆಗಿದೆ, ಅದರಲ್ಲಿ ಏನೂ ಇಲ್ಲ. ಈಗ ಕೃತಕ ರೂಪದಲ್ಲಿ ದೀಪಾವಳಿಯನ್ನು ಆಚರಣೆ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಜ್ಞಾನದ ಮೂರನೇ ನೇತ್ರ ತೆರೆಯುವುದೇ ಮನೆ ಮನೆಯಲ್ಲಿ ಪ್ರಕಾಶ ಹರಡುವುದಾಗಿದೆ. ಯಾವಾಗ ಜ್ಞಾನದ ಮೂರನೇ ನೇತ್ರ ತೆರೆಯುತ್ತದೆಯೋ ಆಗ ಮನೆ ಮನೆಯಲ್ಲೂ ಕೂಡ ಪ್ರಕಾಶ ಹರಡುತ್ತದೆ. ಈಗ ಮನೆ ಮನೆಯಲ್ಲೂ ಕೂಡ ಅಂಧಕಾರ ಇದೆ, ಹೊರಗಡೆ ಪ್ರಕಾಶ ಇದೆ. ಎಲ್ಲಾ ಪ್ರಕಾಶ ಹೊರಗಡೆಯ ಪ್ರಕಾಶ ಆಗಿದೆ. ಈಗ ನೀವು ಸ್ವಯಂನ ಜ್ಯೋತಿಯನ್ನು ಬೆಳಗಿಸಿಕೊಳ್ಳಲು ಸಂಪೂರ್ಣ ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತೀರಾ. ಮಕ್ಕಳಿಗೆ ಗೊತ್ತಿದೆ, ಸ್ವಧರ್ಮದಲ್ಲಿ ಸ್ಥಿತ ಆದಾಗ ಪಾಪ ನಾಶ ಆಗುತ್ತದೆ. ಜನ್ಮ ಜನ್ಮಾಂತರದ ಪಾಪವನ್ನು ನೆನಪಿನ ಯಾತ್ರೆಯಿಂದ ಸಮಾಪ್ತಿ ಮಾಡಿಕೊಳ್ಳಬೇಕು. ಆತ್ಮದ ಜ್ಯೋತಿ ನಂದಿ ಹೋಗಿದೆ, ಶಕ್ತಿಯ ಪೆಟ್ರೋಲ್ ಸಂಪೂರ್ಣ ಸಮಾಪ್ತಿಯಾಗಿದೆ. ಈಗ ತಂದೆಯ ನೆನಪಿನಿಂದ ಪುನಃ ಶಕ್ತಿಯ ಪೆಟ್ರೋಲ್ ಆತ್ಮದಲ್ಲಿ ತುಂಬುತ್ತದೆ. ಏಕೆಂದರೆ ಈಗ ಆತ್ಮ ಪವಿತ್ರ ಆಗುತ್ತಿದೆ. ಸ್ಥೂಲ ದೀಪವನ್ನು ಬೆಳಗಿಸಿ ದೀಪಾವಳಿಯನ್ನು ಆಚರಣೆ ಮಾಡುವುದಕ್ಕೂ ಆತ್ಮ ಜ್ಯೋತಿಯನ್ನು ಬೆಳಗಿಸಿಕೊಳ್ಳುವುದಕ್ಕೂ ಎಷ್ಟೊಂದು ಹಗಲು ರಾತ್ರಿಯಷ್ಟು ಅಂತರ ಇದೆ. ಈಗ ಎಷ್ಟೊಂದು ಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ. ಕೆಲವು ಮಕ್ಕಳು ಬಾಬಾರವರಿಗೆ ಪತ್ರವನ್ನು ಬರೆದು ಕೇಳುತ್ತಾರೆ, ಲಕ್ಷ್ಮಿ ದೊಡ್ಡವರಾಗಿದ್ದಾರೋ ಅಥವಾ ಸರಸ್ವತಿ ತಾಯಿ ದೊಡ್ಡವರಾಗಿದ್ದಾರೋ ಎಂದು. ಲಕ್ಷ್ಮಿ ಅಂತೂ ನಾರಾಯಣನ ಪತ್ನಿ ಆಗಿದ್ದಾರೆ. ಲಕ್ಷ್ಮಿ ನಾರಾಯಣನ ಪತ್ನಿ ಮಾತ್ರ ಆಗಿದ್ದಾರೆ. ಒಂದು ವೇಳೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿದರೆ ಅದರಲ್ಲಿ 4 ಭುಜವನ್ನು ತೋರಿಸುತ್ತಾರೆ. ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡುವಾಗ ಮಹಾಲಕ್ಷ್ಮಿಗೆ 4 ಭುಜವನ್ನು ತೋರಿಸುತ್ತಾರೆ. ಆ 4 ಭುಜದಲ್ಲಿ ಲಕ್ಷ್ಮಿ ಮತ್ತು ನಾರಾಯಣ ಇಬ್ಬರೂ ಬರುತ್ತಾರೆ. ವಾಸ್ತವದಲ್ಲಿ ಲಕ್ಷ್ಮೀ ನಾರಾಯಣರ ಪೂಜೆ ಎಂದು ಇದಕ್ಕೆ ಕರೆಯಲಾಗುತ್ತದೆ. ಇದಕ್ಕೆ ಲಕ್ಷ್ಮೀ ನಾರಾಯಣರ ಪೂಜೆ ಎಂದು ಕರೆಯಬೇಕು. ಏಕೆಂದರೆ ಚತುರ್ಭುಜ ಇದೆ ಅಂದ ಮೇಲೆ ಲಕ್ಷ್ಮೀ ನಾರಾಯಣ ಇಬ್ಬರು ಒಟ್ಟಿಗೆ ಇದ್ದಾರೆ. ಆದರೆ ಮನುಷ್ಯರಿಗೆ ಏನೂ ಕೂಡ ಗೊತ್ತಿಲ್ಲ. ಬೇಹದ್ದಿನ ತಂದೆ ಹೇಳುತ್ತಾರೆ, ಈಗ ಇಡೀ ಜಗತ್ತಿನ ಜನ ಬುದ್ಧಿಹೀನರಾಗಿದ್ದಾರೆ. ಲೌಕಿಕ ತಂದೆ ಎಂದೂ ಕೂಡ ಮಕ್ಕಳಿಗೆ ನೀವು ತಿಳುವಳಿಕೆಹೀನರಾಗಿದ್ದೀರಾ ಎಂದು ಹೇಳುತ್ತಾರೇನು? ಈಗ ಮಕ್ಕಳಿಗೆ ಗೊತ್ತಿದೆ ವಿಶ್ವಕ್ಕೆ ತಂದೆ ಯಾರಾಗಿದ್ದಾರೆ. ಸ್ವಯಂ ಹೇಳುತ್ತಾರೆ, ಸರ್ವ ಆತ್ಮರಿಗೂ ತಂದೆ ನಾನಾಗಿದ್ದೇನೆ ಎಂದು. ನೀವೆಲ್ಲರೂ ನನ್ನ ಮಕ್ಕಳಾಗಿದ್ದೀರಾ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಜಗತ್ತಿನ ಜನ ಎಲ್ಲರಿಗೂ ಕೂಡ ಭಗವಂತ ಭಗವಂತ ಎಂದು ಹೇಳುತ್ತಿರುತ್ತಾರೆ. ಸಾಧು ಸಂತರೂ ಕೂಡ ಎಲ್ಲರೂ ಭಗವಂತ ಆಗಿದ್ದಾರೆ ಎಂದು ಹೇಳುತ್ತಾರೆ. ನಿಮಗೆ ಗೊತ್ತಿದೆ, ಬೇಹದ್ದಿನ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಆತ್ಮರಿಗೆ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಮನುಷ್ಯರಿಗಂತೂ ದೇಹದ ಅಭಿಮಾನ ಇದೆ. ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ, ಇಂತಹ
ಪೋಸ್ಟ್ ಪೊಸಿಷನ್ ಅಲ್ಲಿ ಇದ್ದೇನೆ ಅನ್ನುವ ಅಭಿಮಾನ ಮನುಷ್ಯರಿಗೆ ಇದೆ. ಶರೀರಕ್ಕೆ ಹೆಸರಿರುತ್ತದೆ. ಆ ಹೆಸರಿನ ಆಧಾರದಿಂದ ಜೀವನವನ್ನು ನಡೆಸುತ್ತಾ ಬಂದಿದ್ದೇವೆ. ಈಗ ಶಿವ ತಂದೆಯಂತೂ ನಿರಾಕಾರ ಆಗಿದ್ದಾರೆ, ಸರ್ವಶ್ರೇಷ್ಠ ತಂದೆ ಆಗಿದ್ದಾರೆ. ಶಿವ ತಂದೆಗೆ ಆತ್ಮಕ್ಕೆ ಹೆಸರಿದೆ. ಶಿವ ತಂದೆಗೆ ಮಾತ್ರ ಆತ್ಮಕ್ಕೆ ಹೆಸರಿರುತ್ತದೆ. ಅವರಿಗೆ ಪರಮಾತ್ಮ ಎಂದು ಕರೆಯುತ್ತೇವೆ. ಪರಮಾತ್ಮ ತಂದೆಯ ಹೆಸರು ಶಿವ ಆಗಿದೆ. ಇನ್ನು ಜಗತ್ತಿನಲ್ಲಿ ಬಹಳಷ್ಟು ಜನ ಆತ್ಮರಿದ್ದಾರೆ. ಎಲ್ಲಾ ಆತ್ಮರಿಗೂ ಶರೀರಕ್ಕೆ ಹೆಸರಿದೆ. ಶಿವ ತಂದೆಯಂತೂ ಈ ಸೃಷ್ಟಿಯಲ್ಲಿ ಇರುವುದಿಲ್ಲ. ಶಿವ ತಂದೆ ಪರಮಧಾಮದಿಂದ ಬರುತ್ತಾರೆ. ಶಿವ ತಂದೆ ಅವತರಿತ ಆಗುತ್ತಾರೆ. ಈಗ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ, ನೀವೆಲ್ಲಾ ಆತ್ಮರೂ ಕೂಡ ಈ ಸೃಷ್ಟಿಗೆ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೀರಾ. ಪರಮಾತ್ಮ ತಂದೆಯಾದ ನಾನು ಕೂಡ ಪಾತ್ರವನ್ನು ಅಭಿನಯ ಮಾಡಲು ಬರುತ್ತೇನೆ. ತಂದೆಯ ಪಾತ್ರ ಕೂಡ ಈ ಸೃಷ್ಟಿಯಲ್ಲಿ ಇದೆ. ಪರಮಾತ್ಮ ತಂದೆ ಬಹಳ ದೊಡ್ಡ ಕೆಲಸವನ್ನು ಈ ಸೃಷ್ಟಿಯಲ್ಲಿ ಮಾಡುತ್ತಾರೆ. ತಂದೆ ಅವತರಿತ ಆಗುತ್ತಾರೆ ಎಂದು ಎಲ್ಲರೂ ಹೇಳುತ್ತಾರೆ. ಪರಮಾತ್ಮ ತಂದೆ ಅವತರಿತ ಆಗುತ್ತಾರೆ ಎಂದು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆಯ ಜನ್ಮದಿನದಂದು ರಜೆಯನ್ನು ನೀಡಬೇಕು. ಪರಮಾತ್ಮ ತಂದೆಯ ಜನ್ಮದಿನದಂದು ಗೌರ್ಮೆಂಟ್ ನ ಹಾಲಿಡೆಯನ್ನು ನೀಡಬೇಕು. ತಂದೆಯ ಸ್ಟ್ಯಾಂಪ್ ಅನ್ನು ನಿರ್ಮಾಣ ಮಾಡಬೇಕು. ಎಲ್ಲಾ ದೇಶದಲ್ಲೂ ಪರಮಾತ್ಮ ತಂದೆಯ ಜನ್ಮದಿನದಂದು ರಜೆಯನ್ನು ನೀಡಬೇಕು. ಏಕೆಂದರೆ ಪರಮಾತ್ಮ ತಂದೆ ಸರ್ವರ ಸದ್ಗತಿದಾತ ಆಗಿದ್ದಾರೆ. ಅವರು ಹೇಗೆ ಬರುತ್ತಾರೆ, ಹೇಗೆ ಹೋಗುತ್ತಾರೆ ಅನ್ನುವುದು ಜನರಿಗೆ ಗೊತ್ತಾಗುವುದೇ ಇಲ್ಲ. ಪರಮಾತ್ಮ ತಂದೆಯ ಜನ್ಮದಿನದ ಬಗ್ಗೆ ಗೊತ್ತಿಲ್ಲ. ತಂದೆ ಯಾವ ದಿನದಂದು ಬರುತ್ತಾರೆ, ಯಾವಾಗ ಹೋಗುತ್ತಾರೆ ಅನ್ನುವ ಡೇಟ್ ನ ಬಗ್ಗೆ ಯಾರಿಗೂ ಗೊತ್ತಾಗಲು ಸಾಧ್ಯ ಇಲ್ಲ. ಏಕೆಂದರೆ ಪರಮಾತ್ಮ ತಂದೆ ಎಲ್ಲರಿಗಿಂತ ಭಿನ್ನ ಆಗಿದ್ದಾರೆ. ಆದ್ದರಿಂದ ಶಿವ ತಂದೆಯ ಜನ್ಮದಿನಕ್ಕೆ ಕೇವಲ ಶಿವರಾತ್ರಿ ಎಂದು ಹೇಳಿಬಿಡುತ್ತಾರೆ. ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ, ಅರ್ಧ ಕಲ್ಪ ಬೇಹದ್ದಿನ ಹಗಲಿರುತ್ತದೆ, ಅರ್ಧ ಕಲ್ಪ ಬೇಹದ್ದಿನ ರಾತ್ರಿ ಇರುತ್ತದೆ. ಈಗ ರಾತ್ರಿ ಪೂರ್ಣ ಆಗಿ ಪುನಃ ಹಗಲು ಬರಲೇಬೇಕು. ರಾತ್ರಿ ಹಗಲಾಗುವಾಗ ಮಧ್ಯದಲ್ಲಿ ತಂದೆ ಬರುತ್ತಾರೆ. ತಂದೆ ಕರೆಕ್ಟ್ ಆದ ಟೈಮ್ಗೆ ಬರುತ್ತಾರೆ. ಮನುಷ್ಯರು ಜನ್ಮವನ್ನು ಪಡೆದುಕೊಂಡಾಗ ಅವರ ಹೆಸರನ್ನು ಮುನ್ಸಿಪಾಲಿಟಿಯಲ್ಲಿ ನೋಟ್ ಮಾಡಿಸುತ್ತಾರೆ. ಮಗು ಹುಟ್ಟಿ 6 ದಿನ ಆದ ನಂತರ ಆ ಮಗುವಿಗೆ ಹೆಸರನ್ನು ಇಡುತ್ತಾರೆ. ಅದಕ್ಕೆ ನಾಮಕರಣ ಎಂದು ಕರೆಯುತ್ತಾರೆ. ಇನ್ನು ಕೆಲವು ಭಾಷೆಯಲ್ಲಿ ತೊಟ್ಟಿಲ ಶಾಸ್ತ್ರ ಎಂದು ಹೇಳುತ್ತಾರೆ. ಭಾಷೆಗಳಂತೂ ಅನೇಕ ಇದೆ. ಲಕ್ಷ್ಮಿಯ ಪೂಜೆಯನ್ನು ಮಾಡುತ್ತಾರೆ. ಲಕ್ಷ್ಮಿಯ ಪೂಜೆಯ ದಿನದಂದು ಅನೇಕ ಪಟಾಕಿಯನ್ನು ಹಚ್ಚುತ್ತಾರೆ. ನೀವೀಗ ಕೇಳಬಹುದು, ಲಕ್ಷ್ಮಿಯ ಹಬ್ಬವನ್ನು ನೀವೀಗ ಆಚರಣೆ ಮಾಡುತ್ತೀರಾ ಅಂದ ಮೇಲೆ ಲಕ್ಷ್ಮಿ ಯಾವಾಗ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ ಎಂದು ಹೇಳಿ ಎಂದು ಕೇಳಬೇಕು. ಸಿಂಹಾಸನದ ಮೇಲೆ ಕುಳಿತಂತಹ ದಿನದಂದೇ ಎಲ್ಲರೂ ಕೂಡ ವಿಶೇಷ ದಿನವನ್ನು ಆಚರಣೆ ಮಾಡುತ್ತಾರೆ. ದೀಪಾವಳಿ ಅಂದರೆ ಲಕ್ಷ್ಮಿ ಸಿಂಹಾಸನದ ಮೇಲೆ ಕುಳಿತಂತಹ ದಿನ ಆಗಿದೆ ತಾನೆ. ಲಕ್ಷ್ಮಿಯ ಪಟ್ಟಾಭಿಷೇಕದ ದಿನ ಆಗಿದೆ ತಾನೆ. ಲಕ್ಷ್ಮಿಯ ಜನ್ಮ ದಿನವನ್ನು ಯಾರೂ ಆಚರಣೆ ಮಾಡುವುದಿಲ್ಲ. ಲಕ್ಷ್ಮಿಯ ಚಿತ್ರವನ್ನು ಒಂದು ತಟ್ಟೆಯಲ್ಲಿ ಇಟ್ಟು, ಲಕ್ಷ್ಮಿಯ ಮೂರ್ತಿಯನ್ನು ತಟ್ಟೆಯಲ್ಲಿ ಇಟ್ಟು ದನವನ್ನು ಬೇಡುತ್ತಿರುತ್ತಾರೆ. ಬೇರೆ ಏನನ್ನೂ ಬೇಡುವುದಿಲ್ಲ. ಮಂದಿರಕ್ಕೆ ಹೋಗಿ ಬಲೆ ಏನನ್ನಾದರೂ ಬೇಡಬಹುದು. ಆದರೆ ದೀಪಾವಳಿಯ ದಿನದಂದು ಕೇವಲ ದನವನ್ನು ಮಾತ್ರ ಲಕ್ಷ್ಮಿಯಿಂದ ಬೇಡುತ್ತಾರೆ. ಲಕ್ಷ್ಮಿ ದನವನ್ನು ಕೊಡುತ್ತಾರೇನು? ಇಲ್ಲ. ಯಾರ ಮನಸ್ಸಿನಲ್ಲಿ ಹೇಗೆ ಭಾವನೆ ಇರುತ್ತದೆಯೋ ಆ ಭಾವನೆಗೆ ಫಲ ಸಿಗುತ್ತದೆ. ಒಂದು ವೇಳೆ ಯಾರಾದರೂ ಸತ್ಯ ಭಾವನೆಯಿಂದ ಪೂಜೆಯನ್ನು ಮಾಡಿದರೆ ಅವರಿಗೆ ಅಲ್ಪ ಕಾಲಕ್ಕೋಸ್ಕರ ಧನ ಪ್ರಾಪ್ತಿಯಾಗುತ್ತದೆ. ಇದಂತೂ ಅಲ್ಪ ಕಾಲದ ಸುಖ ಆಗಿದೆ. ಇಲ್ಲಿ ಸ್ಥಿರವಾದ ಸುಖ ಅಂತೂ ಇಲ್ಲ. ಸ್ವರ್ಗದಲ್ಲಿ ಸ್ಥಿರವಾದ ಸುಖ ಇರುತ್ತದೆ, ಶಾಶ್ವತವಾದ ಸುಖ ಇರುತ್ತದೆ. ಸ್ವರ್ಗದ ಬಗ್ಗೆ ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಈ ಸಮಯದಲ್ಲಿ ಯಾರೂ ಕೂಡ ಸ್ವರ್ಗಕ್ಕೆ ಯಾವುದನ್ನೂ ಹೋಲಿಸಲು ಸಾಧ್ಯ ಇಲ್ಲ. ಈ ಜಗತ್ತಿನ ಯಾವ ವಸ್ತುವನ್ನು ಸ್ವರ್ಗಕ್ಕೆ ಹೋಲಿಕೆ ಮಾಡಲು ಸಾಧ್ಯ ಇಲ್ಲ. ನಿಮಗೆ ಗೊತ್ತಿದೆ, ಅರ್ಧ ಕಲ್ಪ ಜ್ಞಾನ ಇರುತ್ತದೆ, ಅರ್ಧ ಕಲ್ಪ ಭಕ್ತಿ ಇರುತ್ತದೆ, ನಂತರ ವೈರಾಗ್ಯ ಬರುತ್ತದೆ. ತಿಳಿಸಲಾಗುತ್ತದೆ ಇದು ಚೀಚಿ ಹಳೆಯ ಜಗತ್ತಾಗಿದೆ. ಆದ್ದರಿಂದ ನಾವೀಗ ಪುನಃ ಹೊಸ ಜಗತ್ತಿಗೆ ಅವಶ್ಯವಾಗಿ ಹೋಗಬೇಕು. ಹೊಸ ಜಗತ್ತಿಗೆ ವೈಕುಂಠ ಎಂದು ಕರೆಯುತ್ತೇವೆ. ಅದಕ್ಕೆ ಸ್ವರ್ಗ ವೈಕುಂಠ ಎಂದು ಕರೆಯಲಾಗುತ್ತದೆ. ನೀವು ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೀರಾ. ನೀವು ಅವಿನಾಶಿ ಪಾತ್ರಧಾರಿಗಳಾಗಿದ್ದೀರಾ. ಈಗ ಮಕ್ಕಳಿಗೆ ಗೊತ್ತಿದೆ ಆತ್ಮರಾದ ನಾವು ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತೇವೆ ಎಂದು. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಪ್ರದರ್ಶನದಲ್ಲಿ ನೀವು ಚಿತ್ರವನ್ನು ತೋರಿಸುತ್ತೀರಾ. ಆಗ ಮೊಟ್ಟ ಮೊದಲು ಗುರಿ ಉದ್ದೇಶದ ಬಗ್ಗೆ ತಿಳಿಸಬೇಕು. ಸೆಕೆಂಡ್ ಅಲ್ಲಿ ಹೇಗೆ ಜೀವನ್ ಮುಕ್ತಿ ಸಿಗುತ್ತದೆ ಅನ್ನುವುದನ್ನು ತಿಳಿಸಬೇಕು. ಎಲ್ಲರೂ ಅವಶ್ಯವಾಗಿ ಜನನ ಮರಣದಲ್ಲಿ ಬರಲೇಬೇಕು. ಏಣಿಯ ಬಗ್ಗೆ ನೀವು ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು. ರಾವಣ ರಾಜ್ಯದಿಂದ ಭಕ್ತಿ ಪ್ರಾರಂಭ ಆಗುತ್ತದೆ. ಸತ್ಯಯುಗದಲ್ಲಿ ಭಕ್ತಿಯ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ. ಜ್ಞಾನ ಮತ್ತು ಭಕ್ತಿ ಎರಡೂ ಬೇರೆ ಬೇರೆ ಆಗಿದೆ.
ಈಗ ನಿಮಗೆ ಈ ಹಳೆಯ ಜಗತ್ತಿನ ಬಗ್ಗೆ ವೈರಾಗ್ಯ ಬಂದಿದೆ. ನಿಮಗೆ ಗೊತ್ತಿದೆ ಈ ಹಳೆಯ ಜಗತ್ತು ಈಗ ಸಮಾಪ್ತಿ ಆಗಲೇಬೇಕು. ಪರಮಾತ್ಮ ತಂದೆ ಸದಾ ಮಕ್ಕಳಿಗೆ ಸುಖವನ್ನೇ ನೀಡುತ್ತಾರೆ. ಮಕ್ಕಳಿಗೋಸ್ಕರ ತಂದೆ ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ. ಲೌಕಿಕದಲ್ಲೂ ಕೂಡ ಮಕ್ಕಳಿಗೋಸ್ಕರ ತಂದೆ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ, ಎಷ್ಟೊಂದು ಕಷ್ಟಪಡುತ್ತಾರೆ. ಮಕ್ಕಳಿಗೋಸ್ಕರ ಲೌಕಿಕ ತಂದೆ ಗುರುಗಳ ಬಳಿ ಹೋಗುತ್ತಾರೆ, ಸಾಧುಗಳ ಬಳಿ ಹೋಗುತ್ತಾರೆ. ಹೇಗಾದರೂ ಮಾಡಿ ಗಂಡು ಮಗು ಹುಟ್ಟಬೇಕು ಎಂದು ಬಯಸುತ್ತಾರೆ. ಏಕೆಂದರೆ ತಿಳಿದುಕೊಳ್ಳುತ್ತಾರೆ, ಮಗ ಹುಟ್ಟಿದರೆ ಅವನಿಗೆ ಆಸ್ತಿಯನ್ನು ಕೊಟ್ಟು ನಾವು ಹೋಗಬಹುದು ಎಂದು. ಮಗ ಹುಟ್ಟಬೇಕು ಎಂದು ಬಯಸುತ್ತಾರೆ. ಏಕೆಂದರೆ ಮಗನನ್ನು ವಾರಸುದಾರನನ್ನಾಗಿ ಮಾಡಿಕೊಳ್ಳಬೇಕು ಎಂದು. ತಂದೆ ಎಂದೂ ಕೂಡ ಮಕ್ಕಳಿಗೆ ದುಃಖವನ್ನು ನೀಡಲು ಸಾಧ್ಯ ಇಲ್ಲ. ತಂದೆ ಮಕ್ಕಳಿಗೆ ದುಃಖವನ್ನು ನೀಡುವುದು ಅಸಾಧ್ಯದ ಮಾತಾಗಿದೆ. ನೀವು ಕೂಡ ಮಾತ್ಪಿತಾ ಎಂದು ಕರೆದು ಎಷ್ಟೊಂದು ಕೂಗುತ್ತೀರಾ. ಜಗತ್ತಿನ ಜನ ಪರಮಾತ್ಮ ತಂದೆಗೆ ನೀವೇ ತಂದೆ, ನೀವೇ ತಾಯಿ ಎಂದು ಕರೆದು ಎಷ್ಟೊಂದು ಕೂಗಿ ಅಳುತ್ತಿರುತ್ತಾರೆ. ಈಗ ಮಕ್ಕಳಿಗೆ ಆತ್ಮಿಕ ತಂದೆ ಸಿಕ್ಕಿದ್ದಾರೆ. ಆತ್ಮಿಕ ತಂದೆ ಮಕ್ಕಳಿಗೆ ಸುಖದ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಎಲ್ಲರಿಗೂ ಸುಖದ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಸುಖವನ್ನು ನೀಡುವಂತವರು ಒಬ್ಬ ತಂದೆ ಆಗಿದ್ದಾರೆ. ದುಃಖಹರ್ತ ಸುಖಕರ್ತ ಒಬ್ಬ ಆತ್ಮಿಕ ತಂದೆ ಆಗಿದ್ದಾರೆ. ಈ ಜಗತ್ತಿನ ಸುಖ ವಿನಾಶಿ ಸುಖ ಆಗಿದೆ. ಈ ವಿನಾಶ ಕೂಡ ಸುಖಕ್ಕೋಸ್ಕರವೇ ಆಗುತ್ತದೆ. ಈ ಕಲಿಯುಗದ ಅಂತ್ಯ, ಕಲಿಯುಗದ ವಿನಾಶ ಕೂಡ ಸುಖದ ಜಗತ್ತಿನ ಸ್ಥಾಪನೆಗೋಸ್ಕರ ಆಗುತ್ತದೆ. ಈ ಜಗತ್ತು ನಾಶ ಆಗದೇ ಇದ್ದರೆ ಮುಕ್ತಿ, ಜೀವನ್ ಮುಕ್ತಿಯನ್ನು ನೀವು ಹೇಗೆ ಪಡೆದುಕೊಳ್ಳಲು ಸಾಧ್ಯ? ಆದರೆ ಯಾರಿಗೂ ಕೂಡ ಈ ಜಗತ್ತಿನ ಅಂತ್ಯದಿಂದ ಮುಕ್ತಿ, ಜೀವನ್ ಮುಕ್ತಿ ಸಿಗುತ್ತದೆ ಅನ್ನುವುದು ಗೊತ್ತಿಲ್ಲ. ಇಲ್ಲಿ ಎಷ್ಟೊಂದು ಜನ ಬಡವರಿದ್ದಾರೆ, ಅಬಲೆಯರಿದ್ದಾರೆ. ಅವರು ಸ್ವಯಂ ಅನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳುತ್ತಾರೆ. ಇನ್ನು ದೊಡ್ಡ ವ್ಯಕ್ತಿಗಳಂತೂ ದೇಹಾಭಿಮಾನಕ್ಕೆ ವಶ ಆಗಿ ದೇಹಾಭಿಮಾನದಲ್ಲೇ ಸ್ಥಿತ ಆಗಿರುತ್ತಾರೆ. ಇನ್ನು ಯಾರು ಶ್ರೀಮಂತರಾಗಿದ್ದಾರೋ, ದೊಡ್ಡ ವ್ಯಕ್ತಿಗಳಾಗಿದ್ದಾರೋ, ಅವರಲ್ಲಿ ದೇಹಾಭಿಮಾನ ಎಷ್ಟು ಪಕ್ಕ ಆಗಿದೆ ಅಂದರೆ ಆ ಮಾತನ್ನೇ ಕೇಳಬೇಡಿ. ಪರಮಾತ್ಮ ತಂದೆ ಬಾರಿ ಬಾರಿಗೂ ತಿಳಿಸುತ್ತಾರೆ, ನೀವು ರಾಜ ಋಷಿಗಳಾಗಿದ್ದೀರಾ. ಋಷಿಗಳು ಸದಾ ತಪಸ್ಸನ್ನು ಮಾಡುತ್ತಾರೆ. ಜಗತ್ತಿನ ಋಷಿಗಳು ಬ್ರಹ್ಮ ಜ್ಞಾನಿಗಳಾಗಿರುತ್ತಾರೆ. ಅವರು ಬ್ರಹ್ಮಾಂಡವನ್ನು ನೆನಪು ಮಾಡುತ್ತಾರೆ. ಕೆಲವರು ತತ್ವವನ್ನು ನೆನಪು ಮಾಡುತ್ತಾರೆ. ಕೆಲವು ಋಷಿಗಳು ಕಾಳಿ ತಾಯಿಯನ್ನು ನೆನಪು ಮಾಡುತ್ತಾರೆ. ಬಹಳಷ್ಟು ಜನ ಸನ್ಯಾಸಿಗಳು ಕಾಳಿಯ ಪೂಜೆಯನ್ನು ಮಾಡುತ್ತಾರೆ. ಮಾ ಕಾಳಿ ಎಂದು ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಈ ಸಮಯದಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ. ಕಾಮಚಿತೆಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿ ಬಿಟ್ಟಿದ್ದಾರೆ. ತಂದೆ, ತಾಯಿ, ಮಕ್ಕಳು ಎಲ್ಲರೂ ಕಪ್ಪಾಗಿದ್ದಾರೆ. ಇದು ಬೇಹದ್ದಿನ ಮಾತಾಗಿದೆ. ಸತ್ಯುಗದಲ್ಲಿ ಯಾರೂ ಕಪ್ಪು ಇರುವುದೇ ಇಲ್ಲ. ಅಲ್ಲಿ ಎಲ್ಲರೂ ಸುಂದರವಾಗಿರುತ್ತಾರೆ. ನಂತರ ಎಲ್ಲರೂ ಕಪ್ಪಾಗುತ್ತಾರೆ. ಈಗ ಮಕ್ಕಳಿಗೆ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ತಿಳಿಸಿದ್ದಾರೆ. ಸ್ವಲ್ಪ ಸ್ವಲ್ಪ ಪತಿತ ಆಗುತ್ತಾ ಅಂತ್ಯದಲ್ಲಿ ಸಂಪೂರ್ಣ ಕಪ್ಪಾಗಿ ಬಿಡುತ್ತೀರಾ. ತಂದೆ ಹೇಳುತ್ತಾರೆ, ರಾವಣ ಕಾಮಚಿತೆಯ ಮೇಲೆ ಕೂರಿಸಿ ಸಂಪೂರ್ಣ ಕಪ್ಪನ್ನಾಗಿ ಮಾಡಿ ಬಿಡುತ್ತಾರೆ. ಈಗ ನೀವು ಜ್ಞಾನ ಚಿತೆಯ ಮೇಲೆ ಕುಳಿತಿದ್ದೀರಾ. ಪುನಃ ಪರಮಾತ್ಮ ತಂದೆ ನಿಮ್ಮನ್ನು ಜ್ಞಾನ ಚಿತೆಯ ಮೇಲೆ ಕೂರಿಸುತ್ತಾರೆ. ಆತ್ಮವನ್ನು ಪವಿತ್ರ ಮಾಡಲೇಬೇಕು. ಈಗ ಪತಿತ ಪಾವನ ತಂದೆ ಬಂದು ಪಾವನ ಆಗುವಂತಹ ಯುಕ್ತಿಯನ್ನು ತಿಳಿಸುತ್ತಾರೆ. ನೀರು ಹೇಗೆ ಯುಕ್ತಿಯನ್ನು ತಿಳಿಸಲು ಸಾಧ್ಯ? ನೀವೀಗ ಯಾರಿಗಾದರೂ ಜ್ಞಾನವನ್ನು ತಿಳಿಸಿದರೆ ಕೋಟಿಯಲ್ಲಿ ಕೆಲವರು ಮಾತ್ರ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ನೀವೀಗ ಪರಮಾತ್ಮ ತಂದೆಯಿಂದ ನಿಮ್ಮ ಆಸ್ತಿಯನ್ನು ಪಡೆದುಕೊಳ್ಳಲು ಬಂದಿದ್ದೀರಾ. 21 ಜನ್ಮಕ್ಕೋಸ್ಕರ. ಮುಂದೆ ಹೋದಂತೆ ನಿಮಗೆ ಬಹಳಷ್ಟು ಸಾಕ್ಷಾತ್ಕಾರ ಆಗುತ್ತದೆ. ಮುಂದೆ ಹೋದಂತೆ ನಿಮಗೆ ಸಂಪೂರ್ಣ ಶಿಕ್ಷಣದ ಬಗ್ಗೆ ಗೊತ್ತಾಗುತ್ತದೆ. ಯಾರು ಈಗ ತಪ್ಪನ್ನು ಮಾಡುತ್ತಿದ್ದಾರೋ ಅವರು ಅಂತ್ಯದಲ್ಲಿ ಬಹಳಷ್ಟು ಅಳುತ್ತಾರೆ, ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡುತ್ತಾರೆ. ನಂತರ ಪದವಿ ಕೂಡ ಭ್ರಷ್ಟ ಆಗುತ್ತದೆ. ಯಾರು ತಪ್ಪನ್ನು ಮಾಡುತ್ತಾರೋ, ಶಿಕ್ಷೆಯನ್ನು ಅನುಭವ ಮಾಡುತ್ತಾರೋ ಅವರ ಚೆಹರೆ ದೇವತೆಗಳ ಸಮಾನ ಶ್ರೇಷ್ಠ ಆಗಲು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪರಮಾತ್ಮ ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಪುರುಷಾರ್ಥವನ್ನು ಮಾಡಿ ಪಾಸ್ ಆಗಿ. ಸ್ವಲ್ಪ ಕೂಡ ಶಿಕ್ಷೆಯನ್ನು ಅನುಭವ ಮಾಡಬಾರದು, ಆಗ ಪೂಜೆಗೆ ಯೋಗ್ಯರಾಗುತ್ತೀರಾ. ಶಿಕ್ಷೆಯನ್ನು ಅನುಭವ ಮಾಡಿದರೆ ನೀವು ಪೂಜಿಸಲ್ಪಡುವುದಿಲ್ಲ. ಈಗ ಮಕ್ಕಳಾದ ನೀವು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು. ಈಗ ಸ್ವಯಂನ ಆತ್ಮ ಜ್ಯೋತಿಯನ್ನು ಬೆಳಗಿಸಿಕೊಳ್ಳಬೇಕು. ಈಗ ಆತ್ಮ ತಮೋ ಪ್ರಧಾನ ಆಗಿದೆ, ಅದನ್ನು ಸತೋ ಪ್ರಧಾನ ಮಾಡಿಕೊಳ್ಳಬೇಕು. ಆತ್ಮ ಅಂತೂ ಬಿಂದು ಆಗಿದೆ, ಒಂದು ನಕ್ಷತ್ರ ಆಗಿದೆ. ಆತ್ಮಕ್ಕೆ ಯಾವುದೇ ಹೆಸರಿನಿಂದ ಕರೆಯಲು ಸಾಧ್ಯ ಇಲ್ಲ. ಆತ್ಮಕ್ಕೆ ಆತ್ಮ ಎಂದು ಕರೆಯುತ್ತೇವೆ, ಬೇರೆ ಯಾವ ಹೆಸರಿನಿಂದಲೂ ಕರೆಯಲು ಸಾಧ್ಯ ಇಲ್ಲ. ಮಕ್ಕಳಿಗೆ ತಂದೆ ತಿಳಿಸಿದ್ದಾರೆ, ಆತ್ಮದ ಸಾಕ್ಷಾತ್ಕಾರ ಆಗುತ್ತದೆ. ಸ್ವಾಮಿ ವಿವೇಕಾನಂದ ಮತ್ತು ರಾಮಕೃಷ್ಣ ಪರಮಹಂಸರ ಬಗ್ಗೆ ಹೇಳುತ್ತಾರೆ ತಾನೆ,
ವಿವೇಕಾನಂದರು ನೋಡಿದರು, ಒಂದು ಜ್ಯೋತಿ ಪರಮಹಂಸರ ತನುವಿನಿಂದ ಹೊರಗಡೆ ಬಂತು. ಆ ಆತ್ಮ ನನ್ನಲ್ಲಿ ಸಮಾವೇಶ ಆಯಿತು ಎಂದು ವಿವೇಕಾನಂದರು ತಿಳಿದುಕೊಂಡರು. ಈಗ ಆತ್ಮ ಹೋಗಿ ಯಾರಲ್ಲೂ ಸಮಾವೇಶ ಆಗಲು ಸಾಧ್ಯ ಇಲ್ಲ. ಆತ್ಮ ಒಂದು ಶರೀರವನ್ನು ಬಿಟ್ಟು ಹೋಗಿ ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ. ಅಂತ್ಯದಲ್ಲಿ ನೀವು ಕೂಡ ಬಹಳಷ್ಟು ಸಾಕ್ಷಾತ್ಕಾರದ ದೃಶ್ಯವನ್ನು ನೋಡುತ್ತೀರಾ. ಹೆಸರು ರೂಪದಿಂದ ಭಿನ್ನ ಆಗಿರುವ ಯಾವ ವಸ್ತುವು ಇರಲು ಸಾಧ್ಯ ಇಲ್ಲ. ಆಕಾಶಕ್ಕೆ ಆಕಾಶ ಎಂದು ಹೆಸರಿದೆ ತಾನೆ. ಈಗ ಮಕ್ಕಳಿಗೆ ಗೊತ್ತಿದೆ, ಕಲ್ಪ ಕಲ್ಪವು ಹೇಗೆ ಸ್ಥಾಪನೆ ಆಗುತ್ತದೆಯೋ ಅದೇ ರೀತಿ ಈಗಲೂ ಕೂಡ ಸ್ಥಾಪನೆಯ ಕಾರ್ಯ ಆಗುತ್ತದೆ. ಮಕ್ಕಳಾದ ನೀವು ನಂಬರ್ ವಾರಾಗಿ ಪುರುಷಾರ್ಥವನ್ನು ಮಾಡುತ್ತೀರಾ. ನಾವು ಬ್ರಾಹ್ಮಣರು ನಂಬರ್ ವಾರಾಗಿ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ. ಏನೆಲ್ಲ ಸೆಕೆಂಡ್ ಕಳೆಯುತ್ತಿದೆಯೋ ಅದಕ್ಕೆ ನಾಟಕ ಎಂದು ಕರೆಯಲಾಗುತ್ತದೆ. ಜಗತ್ತಿನ ಚಕ್ರ ತಿರುಗುತ್ತಿರುತ್ತದೆ. ಇದು 5000 ವರ್ಷದ ಚಕ್ರ ಆಗಿದೆ. ಹೇನಿನಂತೆ ನಿಧಾನವಾಗಿ ಚಲಿಸುತ್ತದೆ. ಗಡಿಯಾರದ ಮುಳ್ಳಿನಂತೆ ಟಿಕ್ ಟಿಕ್ ಎಂದು ನಡೆಯುತ್ತಿರುತ್ತದೆ. ಈಗ ಮಧುರಾತಿ ಮಧುರ ಮಕ್ಕಳಿಗೆ ತಂದೆ ಹೇಳುತ್ತಾರೆ, ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ. ನಡೆದಾಡುತ್ತಾ ತಿರುಗಾಡುತ್ತಾ ಕೆಲಸವನ್ನು ಮಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮ ಕಲ್ಯಾಣ ಆಗುತ್ತದೆ. ಮಾಯೆ ನಿಮಗೆ ಬಹಳ ಜೋರಾಗಿ ಪೆಟ್ಟನ್ನು ಕೊಡುತ್ತದೆ. ನೀವು ಬ್ರಾಹ್ಮಣರಾಗಿದ್ದೀರಾ. ನೀವು ಭ್ರಮರಿಯಂತೆ ಕೀಟಗಳನ್ನು ನಿಮ್ಮ ಸಮಾನ ಬ್ರಾಹ್ಮಣರನ್ನಾಗಿ ಮಾಡಿಕೊಳ್ಳಬೇಕು. ಭ್ರಮರಿಯ ಒಂದು ಕತೆ ಕೂಡ ಇದೆ ತಾನೆ. ನೀವು ಸತ್ಯ ಬ್ರಾಹ್ಮಣರಾಗಿದ್ದೀರಾ. ಬ್ರಾಹ್ಮಣರೇ ಪುನಃ ದೇವತೆ ಆಗಬೇಕು. ಆದ್ದರಿಂದ ನೀವೀಗ ಪುರುಷೋತ್ತಮರಾಗಬೇಕು. ಇದು ಪುರುಷೋತ್ತಮರಾಗುವಂತಹ ಸಂಗಮ ಯುಗ ಆಗಿದೆ. ನೀವೀಗ ತಂದೆಯ ಸಮ್ಮುಖಕ್ಕೆ ಬಂದಿರುವುದೇ ಪುರುಷೋತ್ತಮರಾಗುವುದಕ್ಕೋಸ್ಕರ. ಮೊದಲು ಅವಶ್ಯವಾಗಿ ಬ್ರಾಹ್ಮಣರಾಗಬೇಕು. ಬ್ರಾಹ್ಮಣರನ್ನು ಜುಟ್ಟಿಗೆ ಹೋಲಿಕೆ ಮಾಡುತ್ತಾರೆ. ಬ್ರಾಹ್ಮಣರಿಗೆ ಜುಟ್ಟಿದೆ. ಈಗ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ. ನೀವು ಅನ್ಯ ಬ್ರಾಹ್ಮಣರಿಗೂ ಕೂಡ ಜ್ಞಾನವನ್ನು ತಿಳಿಸಬೇಕು, ಹೇಳಬೇಕು. ನಾವು ಬ್ರಾಹ್ಮಣ ಕುಲದ ಆತ್ಮರಾಗಿದ್ದೇವೆ. ನೀವು ಬ್ರಾಹ್ಮಣ ಕುಲದ ಆತ್ಮರಾಗಿದ್ದೀರಾ. ಬ್ರಾಹ್ಮಣರ ರಾಜ್ಯಧಾನಿ ಇಲ್ಲ. ಬ್ರಾಹ್ಮಣ ಕುಲವನ್ನು ಯಾರು ಸ್ಥಾಪನೆ ಮಾಡಿದರು? ನಿಮ್ಮಲ್ಲಿ ದೊಡ್ಡವರು ಯಾರು? ಈ ರೀತಿ ನೀವು ಜ್ಞಾನವನ್ನು ತಿಳಿಸಿದರೆ ಆ ಬ್ರಾಹ್ಮಣರಿಗೂ ಕೂಡ ಬಹಳಷ್ಟು ಖುಷಿ ಆಗುತ್ತದೆ. ಬ್ರಾಹ್ಮಣರು ಕೂಡ ಒಪ್ಪಿಕೊಳ್ಳುತ್ತಾರೆ. ಏಕೆಂದರೆ ಅವರು ಶಾಸ್ತ್ರವನ್ನು ಬಹಳಷ್ಟು ಕೇಳುತ್ತಾರೆ, ಓದುತ್ತಾರೆ, ಅನ್ಯರಿಗೂ ಓದಿ ಹೇಳುತ್ತಾರೆ. ಆದಿಯ ಸಮಯದಲ್ಲಿ ರಾಖಿಯನ್ನು ಕಟ್ಟಲು ಬ್ರಾಹ್ಮಣರೇ ಹೋಗುತ್ತಿದ್ದರು. ಈ ಸಮಯದಲ್ಲಿ ಮಕ್ಕಳಾದ ನೀವು ರಾಖಿಯನ್ನು ಕಟ್ಟಲು ಹೋಗುತ್ತೀರಾ. ಈಗ ನೀವು ಯಾರು ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡುತ್ತಾರೋ ಅವರಿಗೆ ರಾಖಿಯನ್ನು ಕಟ್ಟಬೇಕು. ರಾಖಿಯನ್ನು ಕಟ್ಟಿಸಿಕೊಳ್ಳುವವರು ಅವಶ್ಯವಾಗಿ ಪ್ರತಿಜ್ಞೆಯನ್ನು ಮಾಡಲೇಬೇಕು. ಭಾರತ ಪುನಃ ಪಾವನ ಆಗಲೇಬೇಕು. ಭಾರತವನ್ನು ಪಾವನ ಮಾಡಲು ನಾವು ಪ್ರತಿಜ್ಞೆಯನ್ನು ಮಾಡುತ್ತೇವೆ ಎಂದು ಹೇಳಬೇಕು. ನೀವು ಪಾವನ ಆಗಿ ಅನ್ಯರನ್ನೂ ಪಾವನ ಮಾಡಿ. ಈ ರೀತಿ ಹೇಳಲು ನಿಮಗೆ ಬಿಟ್ಟರೆ ಬೇರೆ ಯಾರಿಗೂ ಶಕ್ತಿ ಇಲ್ಲ. ನಿಮಗೆ ಗೊತ್ತಿದೆ, ಈ ಅಂತಿಮ ಜನ್ಮದಲ್ಲಿ ನಾವು ಪಾವನ ಆಗುವುದರಿಂದ ನಾವು ಪಾವನ ಜಗತ್ತಿನ ಮಾಲೀಕರಾಗುತ್ತೇವೆ. ನಮ್ಮ ಉದ್ಯೋಗವೇ ಎಲ್ಲರನ್ನೂ ಪಾವನ ಮಾಡುವುದಾಗಿದೆ. ಇಂತಹ ಮನುಷ್ಯರು ಜಗತ್ತಿನಲ್ಲಿ ಬೇರೆ ಯಾರೂ ಇರಲು ಸಾಧ್ಯ ಇಲ್ಲ. ನೀವು ಹೋಗಿ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿಸುತ್ತೀರಾ. ತಂದೆ ತಿಳಿಸುತ್ತಾರೆ, ಕಾಮ ಮಹಾಶತ್ರು ಆಗಿದೆ, ಇದರ ಮೇಲೆ ವಿಜಯವನ್ನು ಪಡೆದುಕೊಳ್ಳಿ ಎಂದು. ಕಾಮದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವುದರಿಂದ ನೀವು ಜಗಜ್ಜೀತರಾಗುತ್ತೀರಾ. ಈ ಲಕ್ಷ್ಮೀನಾರಾಯಣರು ಹಿಂದಿನ ಜನ್ಮದಲ್ಲಿ ಅವಶ್ಯವಾಗಿ ಅಂತಹ ಶ್ರೇಷ್ಠ ಪುರುಷಾರ್ಥವನ್ನು ಮಾಡಿದ್ದಾರೆ. ಆದ್ದರಿಂದ ಈ ರೀತಿ ದೇವತೆ ಆಗಿದ್ದಾರೆ. ನೀವೀಗ ಎಲ್ಲರಿಗೂ ತಿಳಿಸಬಹುದು ಯಾವ ಕರ್ಮದಿಂದ ಇವರು ಇಂತಹ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿದ್ದಾರೆ ಎಂದು. ಇದರಲ್ಲಿ ಗೊಂದಲಕ್ಕೊಳಗಾಗುವ ಯಾವ ಮಾತು ಇಲ್ಲ. ನಿಮಗೆ ಈಗ ದೀಪಾವಳಿ ಹಬ್ಬದ ಖುಷಿ ಇಲ್ಲ. ದೀಪಾವಳಿ ಹಬ್ಬ ಬಂದರೂ ಕೂಡ ಈಗ ನಿಮಗೆ ದೀಪಾವಳಿ ಹಬ್ಬದ ಖುಷಿ ಇಲ್ಲ. ನಿಮಗೆ ಖುಷಿ ಇದೆ, ನಾನು ತಂದೆಗೆ ಮಗು ಆಗಿದ್ದೇನೆ, ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಎಂದು. ನಾನೀಗ ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ, ಪರಮಾತ್ಮ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಅನ್ನುವ ಖುಷಿ ನಿಮಗೆ ಇದೆ. ಭಕ್ತಿ ಮಾರ್ಗದಲ್ಲಿ ದೀಪಾವಳಿಯ ಸಮಯದಲ್ಲಿ ಮನುಷ್ಯರು ಎಷ್ಟೊಂದು ಖರ್ಚನ್ನು ಮಾಡುತ್ತಾರೆ. ಮನುಷ್ಯರಿಗೆ ಎಷ್ಟೊಂದು ನಷ್ಟ ಆಗುತ್ತದೆ, ಬೆಂಕಿ ಹತ್ತಿ ಬಿಡುತ್ತದೆ. ಆದರೆ ಯಾರಿಗೂ ಏನೂ ಅರ್ಥ ಆಗುವುದೇ ಇಲ್ಲ. ನಿಮಗೆ ಗೊತ್ತಿದೆ, ಈಗ ಪುನಃ ನಾವು ಹೊಸ ಮನೆಗೆ ಹೋಗುತ್ತಿದ್ದೇವೆ. ನಾಟಕದ ಚಕ್ರ ಪುನಃ ಪುನರಾವರ್ತನೆ ಆಗುತ್ತದೆ. ಇದು ಬೇಹದ್ದಿನ ಫಿಲಂ ಆಗಿದೆ, ಬೇಹದ್ದಿನ ಸ್ಲೈಡ್ ಆಗಿದೆ. ನಾವೀಗ ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಮಗೆ ಅಪಾರ ಖುಷಿ ಇರಬೇಕು. ಪರಮಾತ್ಮ ತಂದೆಯಿಂದ ನಾವು ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಪುರುಷಾರ್ಥವನ್ನು ಮಾಡಿ, ಏನು ಬೇಕೋ ಅದನ್ನು ಪಡೆದುಕೊಳ್ಳಿ. ಪುರುಷಾರ್ಥವನ್ನು ಅವಶ್ಯವಾಗಿ ಮಾಡಬೇಕು. ಪುರುಷಾರ್ಥದಿಂದ ನೀವು ಶ್ರೇಷ್ಠರಾಗಬಹುದು. ಈ ಬ್ರಹ್ಮ ತಂದೆಯನ್ನು ನೋಡಿ, ಬ್ರಹ್ಮ ತಂದೆ ವೃದ್ಧ ಆಗಿದ್ದರೂ ಕೂಡ
ಇಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಇಷ್ಟೊಂದು ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಅಂದ ಮೇಲೆ ನೀವೇಕೆ ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಾರದು? ನೀವು ಪುರುಷಾರ್ಥವನ್ನು ಮಾಡಿ ಬ್ರಹ್ಮ ತಂದೆಯ ಸಮಾನ ಆಗಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಹೇಗೆ ಪರಮಾತ್ಮ ತಂದೆ ಸದಾ ಮಕ್ಕಳಿಗೆ ಸುಖವನ್ನು ನೀಡುತ್ತಾರೆ ಅದೇ ರೀತಿ ಎಲ್ಲರಿಗೂ ಸುಖವನ್ನು ನೀಡುವಂತವರಾಗಬೇಕು. ಎಲ್ಲರಿಗೂ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸಬೇಕು. ಸೆಕೆಂಡ್ ಪಾಯಿಂಟ್, ಆತ್ಮ ಅಭಿಮಾನಿ ಆಗುವ ತಪಸ್ಸನ್ನು ಮಾಡಬೇಕು. ಈ ಹಳೆಯ ಚೀಚಿ ಜಗತ್ತಿನ ಬಗ್ಗೆ ಬೇಹದ್ದಿನ ವೈರಾಗಿಗಳಾಗಬೇಕು. ವರದಾನ, ದಿವ್ಯ ಗುಣಗಳನ್ನು ಆಹ್ವಾನ ಮಾಡುವುದರ ಮೂಲಕ ಸರ್ವ ಅವಗುಣವನ್ನು ಆಹುತಿಯನ್ನಾಗಿ ನೀಡುವಂತಹ ಸಂತುಷ್ಟ ಆತ್ಮರಾಗಿ ಹೇಗೆ ದೀಪಾವಳಿಯ ಸಮಯದಲ್ಲಿ ವಿಶೇಷವಾಗಿ ಸ್ವಚ್ಛತೆಯ ಕಡೆ ಗಮನವನ್ನು ನೀಡುತ್ತಾರೆ ಮತ್ತು ಸಂಪಾದನೆಯ ಕಡೆ ಗಮನವನ್ನು ನೀಡುತ್ತಾರೆ, ಅದೇ ರೀತಿ ನೀವು ಕೂಡ ಎಲ್ಲಾ ಪ್ರಕಾರದ ಸ್ವಚ್ಛತೆಯ ಕಡೆ ಗಮನವನ್ನು ನೀಡಿ ಮತ್ತು ಸಂಪಾದನೆಯ ಗುರಿಯನ್ನು ಇಟ್ಟುಕೊಂಡು ಸಂತುಷ್ಟ ಆತ್ಮರಾಗಿ ಸಂತುಷ್ಟತೆಯ ಮೂಲಕ ಸರ್ವ ದಿವ್ಯ ಗುಣಗಳನ್ನು ಆಹ್ವಾನ ಮಾಡಲು ಸಾಧ್ಯ. ಆಗ ಸರ್ವ ಅವಗುಣಗಳ ಆಹುತಿ ಸ್ವತಃ ಆಗಿಬಿಡುತ್ತದೆ. ಆಂತರ್ಯದಲ್ಲಿ ಏನೆಲ್ಲ ದುರ್ಬಲತೆ ಇದೆ, ಅವಗುಣ ಇದೆ, ನಿರ್ಬಲತೆ ಇದೆ, ಕೋಮಲತೆ ಇದೆ, ಅದೆಲ್ಲವನ್ನೂ ಸಮಾಪ್ತಿ ಮಾಡಿಕೊಳ್ಳಿ ಮತ್ತು ಈಗ ಹೊಸ ಖಾತೆಯನ್ನು ಆರಂಭ ಮಾಡಿ ಮತ್ತು ಹೊಸ ಸಂಸ್ಕಾರ ಅನ್ನುವ ಹೊಸ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಸತ್ಯ ದೀಪಾವಳಿಯನ್ನು ಆಚರಣೆ ಮಾಡಿ. ಶ್ಲೋಗನ್, ಸ್ವಮಾನದ ಸೀಟ್ನಲ್ಲಿ ಸದಾ ಸೆಟ್ ಆಗಿ ಇರಬೇಕು. ಅಂದರೆ ದೃಢ ಸಂಕಲ್ಪದ ಬೆಲ್ಟ್ ಅನ್ನು ಚೆನ್ನಾಗಿ ಹಾಕಿಕೊಳ್ಳಬೇಕು. ದೃಢ ಸಂಕಲ್ಪದ ಬೆಲ್ಟ್ ನಿಂದ ಸ್ವಯಂವನ್ನು ಬಂಧಿಸಿಕೊಂಡಾಗ ಸ್ವಮಾನದ ಸೀಟ್ನಲ್ಲಿ ಸೆಟ್ ಆಗಿ ಇರಲು ಸಾಧ್ಯ. ಒಳ್ಳೆಯದು. ಓಂ ಶಾಂತಿ.